ತಿಂಗಳು ಒಂದು ಸಣ್ಣ ಅಮೌಂಟ್ ಅನ್ನ ನೀವು ಉಳಿಸೋದಕ್ಕೆ ಸಾಧ್ಯವಾಯಿತು ಅಂದ್ರೆ ಒಂದು ದೊಡ್ಡ ಲಂಸಮ್ ಅಮೌಂಟ್ ಅನ್ನ ನೀವು ಗಳಿಸೋದಕ್ಕೆ ಸಾಧ್ಯ. 4%, 5% ಅಲ್ಲ, FD ಇಂಟ್ರೆಸ್ಟ್ ರೇಟ್ಗಿಂತನೂ ಜಾಸ್ತಿ ಬಡ್ಡಿ ಇಲ್ಲಿ ನೀವು ಗಳಿಸಬಹುದು. ಸೇವಿಂಗ್ಸ್ ಅಕೌಂಟು FDಗಿಂತಲೂ ಮಂತ್ಲಿ ಸೇವಿಂಗ್ಸ್ಗೆ ಉತ್ತಮವಾದ ಕೇಂದ್ರ ಸರ್ಕಾರದ ಸ್ಕೀಮ್ ಇದು. ಹಣ ಗಳಿಸಬೇಕು ಅಂದಾಕ್ಷಣ ಜಾಸ್ತಿ ರಿಸ್ಕ್ ಇರೋ ಸ್ಟಾಕ್ ಮಾರ್ಕೆಟ್ನಲ್ಲಿ, ಮ್ಯೂಚುವಲ್ ಫಂಡ್ನಲ್ಲೇ ಹಣ ಹಾಕಬೇಕಾಗಿಲ್ಲ. ನೀವೇ ನಿಮ್ಮ ಹಣವನ್ನ ಸೇಫ್ ಆಗಿರೋ ಕಡೆ ಹೂಡಿಕೆ ಮಾಡಿ ಉತ್ತಮ ಬಡ್ಡಿಯೊಂದಿಗೆ ಜಾಸ್ತಿ ಆದಾಯ ಗಳಿಸೋದಕ್ಕೆ ಸಾಧ್ಯ. ಆ ಸ್ಕೀಮ್ ಯಾವುದು ಗೊತ್ತಾ? ಅದೇನೆ ಪೋಸ್ಟ್ ಆಫೀಸ್ RD, ರೆಕರಿಂಗ್ ಡೆಪಾಸಿಟ್. ಹಾಗಿದ್ರೆ ಪೋಸ್ಟ್ ಆಫೀಸ್ RD ಅಕೌಂಟ್ ಅಂದ್ರೆ ಏನು? ಇದರಲ್ಲಿ ಎಷ್ಟು ಬಡ್ಡಿ ಸಿಗುತ್ತೆ? ಯಾರು ಇದರಲ್ಲಿ ಹೂಡಿಕೆ ಮಾಡಬಹುದು? ಎಷ್ಟು ವರ್ಷ ಹೂಡಿಕೆ ಮಾಡಬೇಕು? ಜಂಟಿ ಖಾತೆ ಅಂದ್ರೆ ಜಾಯಿಂಟ್ ಅಕೌಂಟ್ ಓಪನ್ ಮಾಡೋದಕ್ಕಾಗತ್ತಾ? ಮೆಚುರಿಟಿಗಿಂತ ಮುಂಚಿತವಾಗಿ ಹಣ ಪಡೆಯೋದಕ್ಕಾಗತ್ತಾ? ಎಲ್ಲವನ್ನ ಇನ್ ಡೀಟೇಲ್ ಆಗಿ ನಾನು ನಿಮಗೆ ಹೇಳ್ತೀನಿ. ಅಷ್ಟೇ ಅಲ್ಲ, ಇದರ ಜೊತೆಗೆ ಪ್ರತಿ ತಿಂಗಳು 100 ರೂಪಾಯಿ, 500 ರೂಪಾಯಿ, 1000 ರೂಪಾಯಿ, 2000 ರೂಪಾಯಿ, 3000 ರೂಪಾಯಿ ಅಥವಾ 5000 ರೂಪಾಯಿ ಹೂಡಿಕೆ ಮಾಡಿದ್ರೆ ಮೆಚುರಿಟಿ ನಂತರ ನಿಮಗೆ ಎಷ್ಟು ಹಣ ಸಿಗುತ್ತೆ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ತೀನಿ. ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ. ನಾನು ಶೇಷಕೃಷ್ಣ ಭಟ್. ಪೋಸ್ಟ್ ಆಫೀಸ್ RD ಅಂದ್ರೆ ಏನು ನೋಡಿ? ಪೋಸ್ಟ್ ಆಫೀಸ್ RD ಅಕೌಂಟ್ ಅಂದ್ರೆ ರೆಕರಿಂಗ್ ಡೆಪಾಸಿಟ್ ಅಕೌಂಟ್. ರೆಕರಿಂಗ್ ಅಂದ್ರೆ ಪ್ರತಿ ತಿಂಗಳು ಒಂದು ನಿಗದಿತ ದಿನಾಂಕದಂದು ನೀವು ಹಣವನ್ನ ಹೂಡಿಕೆ ಮಾಡ್ತಾ ಹೋಗೋದು. ನೀವು ಮ್ಯೂಚುವಲ್ ಫಂಡ್ SIP ಬಗ್ಗೆ ಕೇಳಿರ್ಬೋದು, ಅಲ್ಲಿ ಪ್ರತಿ ತಿಂಗಳು ಹಣ ಕಟ್ ಆಗುತ್ತೆ. ಅದೇ ರೀತಿ RDಯಲ್ಲಿ ಪ್ರತಿ ತಿಂಗಳು ಒಂದು ನಿಗದಿತ ಮೊತ್ತ ನಿಮ್ಮ ಉಳಿತಾಯ ಖಾತೆಯಿಂದ ಹೂಡಿಕೆ ಖಾತೆಗೆ ವರ್ಗಾವಣೆಯಾಗುತ್ತೆ. ಹಾಗಿದ್ರೆ ಈ ಸ್ಕೀಮ್ ನಲ್ಲಿ ಹೂಡಿಕೆ ಮಾಡೋದು ಹೇಗೆ, ನಿಯಮಗಳೇನು, ಇದನ್ನೆಲ್ಲ ಹೇಳ್ತೀನಿ. ಆದ್ರೆ ಜಾಸ್ತಿ ಕ್ಯೂರಿಯಾಸಿಟಿ ಇರೋದು ಯಾವುದಕ್ಕೆ ಹೇಳಿ? ಈ ಸ್ಕೀಮ್ ನಲ್ಲಿ ತಿಂಗಳಿಗೆ ಎಷ್ಟು ಹೂಡಿಕೆ ಮಾಡಿದ್ರೆ ಮೆಚುರಿಟಿ ಟೈಮ್ ನಲ್ಲಿ ನಮಗೆ ಎಷ್ಟು ಸಿಗುತ್ತೆ ಅಂತ. ಎಸ್, ಅದನ್ನೇ ನಾನು ಮೊದಲಿಗೆ ಹೇಳ್ತೀನಿ. ಸೊ ಈಗ ಸ್ಕ್ರೀನ್ ಮೇಲೆ ಒಂದು ಟೇಬಲ್ ಅನ್ನ ನೀವು ಗಮನಿಸ್ತಾ ಇರಬಹುದು. ಎಸ್, ಪೋಸ್ಟ್ ಆಫೀಸ್ RDಯಲ್ಲಿ ಹೂಡಿಕೆ ಮತ್ತು ರಿಟರ್ನ್ಸ್ ಲೆಕ್ಕಾಚಾರವನ್ನು ನಿಮಗೆ ನಾನು ತೋರಿಸ್ಕೊಡ್ತೀನಿ. ಈಗ 8%, 6.7% ಬಡ್ಡಿ ದರ ಇದೆ. ಸೊ ಇದು 3 ತಿಂಗಳಿಗೊಮ್ಮೆ ಪರಿಷ್ಕರಣೆ ಆಗ್ತಾ ಇರುತ್ತೆ. ಸೊ ಅದನ್ನೇ ಇಟ್ಕೊಂಡು ಅಂದ್ರೆ 6.7% ಬಡ್ಡಿ ದರದಲ್ಲಿ ನೀವು ಪ್ರತಿ ತಿಂಗಳು ಎಷ್ಟು ಹೂಡಿಕೆ ಮಾಡಿದ್ರೆ ಒಟ್ಟು ಹೂಡಿಕೆ ಎಷ್ಟಾಗುತ್ತೆ 5 ವರ್ಷದಲ್ಲಿ, ಅದಕ್ಕೆ ಎಷ್ಟು ಬಡ್ಡಿ ಸಿಗುತ್ತೆ, ಆಮೇಲೆ ಮೆಚುರಿಟಿ ಟೈಮಲ್ಲಿ ನಿಮಗೆ ಎಷ್ಟು ಸಿಗುತ್ತೆ ಅಂತ ಹೇಳುವಂಥದ್ದನ್ನ ಹೇಳ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ತಿಂಗಳಿಗೆ 100 ರೂಪಾಯಿ ಹೂಡಿಕೆ ಮಾಡಿದ್ರೆ, ಪ್ರತಿ ತಿಂಗಳ ಹೂಡಿಕೆ 100 ರೂಪಾಯಿ ಆದ್ರೆ 5 ವರ್ಷದಲ್ಲಿ ಒಟ್ಟು ಹೂಡಿಕೆ ನಿಮ್ದು 6000 ರೂಪಾಯಿ ಆಗುತ್ತೆ. ಒಟ್ಟು ಬಡ್ಡಿ ಅದಕ್ಕೆ 1136 ರೂಪಾಯಿ ಸಿಗುತ್ತೆ. ಮೆಚುರಿಟಿ ಟೈಮಲ್ಲಿ ನಿಮಗೆ 7136 ರೂಪಾಯಿ ಸಿಗುತ್ತೆ, ಅಂದ್ರೆ 5 ವರ್ಷದ ನಂತರ ಸಿಗುತ್ತೆ. ಅದೇ ತರ ಪ್ರತಿ ತಿಂಗಳು 500 ರೂಪಾಯಿ ಹೂಡಿಕೆ ಮಾಡಿದ್ರೆ 5 ವರ್ಷದ ಒಟ್ಟು ಹೂಡಿಕೆ 30,000 ರೂಪಾಯಿ ಆಗುತ್ತೆ. ಒಟ್ಟು ಬಡ್ಡಿ 5681 ರೂಪಾಯಿ ಆಗುತ್ತೆ. ನಿಮಗೆ ಮೆಚುರಿಟಿ ಟೈಮಲ್ಲಿ ಸಿಗೋದು 35,681 ರೂಪಾಯಿ. ಅದೇ ತರ 1000 ರೂಪಾಯಿ ಪ್ರತಿ ತಿಂಗಳು ಹೂಡಿಕೆ ಮಾಡ್ತಾ ಹೋದ್ರೆ 5 ವರ್ಷದಲ್ಲಿ ನಿಮ್ಮ ಒಟ್ಟು ಹೂಡಿಕೆ 60,000 ರೂಪಾಯಿ ಆಗುತ್ತೆ. ಅದಕ್ಕೆ ನಿಮಗೆ ಸಿಗುವ ಬಡ್ಡಿ ಅಂದ್ರೆ 6.7% ರೀತಿಯ ಲೆಕ್ಕಾಚಾರ ಹಾಕಿದಾಗ 11,369 ರೂಪಾಯಿ. ಸೊ 5 ವರ್ಷದ ನಂತರ ಅಂದ್ರೆ ಮೆಚುರಿಟಿ ಟೈಮಲ್ಲಿ ನಿಮಗೆ 71,369 ರೂಪಾಯಿ ಸಿಗುತ್ತೆ. ಹಾಗೇನೆ ಇಲ್ಲ ನಾವು ತಿಂಗಳಿಗೆ 1,500 ರೂಪಾಯಿ ಹಾಕ್ತೀರಿ ಅಂತ ಹೇಳಿದ್ರೆ 90,000 ರೂಪಾಯಿ ಆಗುತ್ತೆ 5 ವರ್ಷದಲ್ಲಿ ನಿಮ್ಮ ಒಟ್ಟು ಹೂಡಿಕೆ. ಒಟ್ಟು ಬಡ್ಡಿ ಅದಕ್ಕೆ 17,050 ರೂಪಾಯಿ ಸಿಗುತ್ತೆ. ಮೆಚುರಿಟಿ ಟೈಮಲ್ಲಿ 1,07,050 ರೂಪಾಯಿ ನಿಮ್ಮ ಕೈಗೆ ಬರುತ್ತೆ. ಸೊ ಅದೇ ತರ ತಿಂಗಳಿಗೆ 2,000 ರೂಪಾಯಿ ಅಂತ ನೀವು ಹೂಡಿಕೆ ಮಾಡ್ತಾ ಹೋದ್ರೆ 5 ವರ್ಷದಲ್ಲಿ ನಿಮ್ಮ ಒಟ್ಟು ಹೂಡಿಕೆ 1,20,000 ರೂಪಾಯಿ ಆಗುತ್ತೆ. ಒಟ್ಟು ಬಡ್ಡಿ 22,732 ರೂಪಾಯಿ ಆಗುತ್ತೆ. ಮೆಚುರಿಟಿ ಟೈಮಲ್ಲಿ ನಿಮಗೆ 1,42,732 ರೂಪಾಯಿ ಸಿಗುತ್ತೆ. ಸೊ ಹಾಗೇನೆ ನೆಕ್ಸ್ಟ್ ಇಲ್ಲ ನಾವು ಒಂದು ಸ್ವಲ್ಪ ಜಾಸ್ತಿ ಹೂಡಿಕೆ ಮಾಡೋದಕ್ಕೆ ರೆಡಿ ಇದ್ದೀವಿ, ತಿಂಗಳಿಗೆ 3,000 ರೂಪಾಯಿ ಹೂಡಿಕೆ ಮಾಡಿದ್ರೆ ಎಷ್ಟು ಸಿಗುತ್ತೆ ಅಂತ ಕೇಳಿದ್ರೆ ನೋಡಿ, 3,000 ರೂಪಾಯಿ ಪ್ರತಿ ತಿಂಗಳು ನೀವು ಹೂಡಿಕೆ ಮಾಡ್ತಾ ಹೋದ್ರೆ ನಿಮ್ಮ ಒಟ್ಟು ಹೂಡಿಕೆ 5 ವರ್ಷದಲ್ಲಿ 1,80,000 ರೂಪಾಯಿ ಆಗುತ್ತೆ. ಅದಕ್ಕೆ 34,097 ರೂಪಾಯಿ ಬಡ್ಡಿ ಸಿಗುತ್ತೆ. ಅದೇ ತರ ಮೆಚುರಿಟಿ ಟೈಮಲ್ಲಿ ನಿಮ್ಮ ಕೈಗೆ 2,14,097 ರೂಪಾಯಿ ಸಿಗುತ್ತೆ. ಇಲ್ಲ ನಾವು ಒಂದು ಸ್ವಲ್ಪ ಇನ್ನೂ ಜಾಸ್ತಿ ಹೂಡಿಕೆ ಮಾಡ್ತೀವಿ ಪ್ರತಿ ತಿಂಗಳು ಅಂತ ಹೇಳಿ ಬಂದ್ರೆ 5,000 ರೂಪಾಯಿ ಅಂತ ಲೆಕ್ಕ ಹಾಕೋಣ. ನೀವು 5,000 ರೂಪಾಯಿ ಅಂತ
ರೂಪಾಯಿನಂತೆ ಪ್ರತಿ ತಿಂಗಳು ಹೂಡಿಕೆ ಮಾಡ್ತಾ ಹೋದ್ರೆ 5 ವರ್ಷದಲ್ಲಿ ನಿಮ್ಮ ಒಟ್ಟು ಹೂಡಿಕೆ 3 ಲಕ್ಷ ರೂಪಾಯಿ ಆಗುತ್ತೆ. ಸೊ ಅದಕ್ಕೆ ನಿಮಗೆ 6.7% ಬಡ್ಡಿ ದರದಲ್ಲಿ ಲೆಕ್ಕ ಹಾಕಿದಾಗ ಬಡ್ಡಿ 56,830 ರೂಪಾಯಿ ಸಿಗುತ್ತೆ. ಸೊ ಮೆಚುರಿಟಿ ಟೈಮಲ್ಲಿ ನಿಮ್ಮ ಕೈಗೆ 3,56,836 ರೂಪಾಯಿ ಸಿಗಬಹುದು. ಈ ಲೆಕ್ಕಾಚಾರ ತುಂಬಾ ಸುಲಭ. ಅದು ಹೇಗೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆಮೇಲೆ ನೀವೇ ಎಷ್ಟು ಇನ್ವೆಸ್ಟ್ ಮಾಡೋದಕ್ಕೆ ಸಾಧ್ಯ ಪ್ರತಿ ತಿಂಗಳು ಅಂತ ಹೇಳುವಂಥದ್ದನ್ನ ನೋಡಿಕೊಂಡು ಲೆಕ್ಕ ಹಾಕಿ ಮೆಚುರಿಟಿ ಟೈಮಲ್ಲಿ ಎಷ್ಟು ಸಿಗುತ್ತೆ ಅಂತ ಹೇಳುವಂಥದ್ದನ್ನ ತಿಳ್ಕೊಳ್ಬಹುದು. ಅದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತೀನಿ. ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇರ್ಬೋದು. ಮೊದಲಿಗೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಗ್ರೋ ಪೋಸ್ಟ್ ಆಫೀಸ್ RD ಕ್ಯಾಲ್ಕುಲೇಟರ್ನ ಓಪನ್ ಮಾಡಬೇಕು. ಸೊ ಓಪನ್ ಮಾಡಿದೆ. ಅದಾದಮೇಲೆ ನೋಡಿ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವೀಗ ಪ್ರತಿ ತಿಂಗಳು ಫಾರ್ ಎಕ್ಸಾಂಪಲ್ 1000 ರೂಪಾಯಿ ಹೂಡಿಕೆ ಮಾಡ್ತೀರಿ ಅಂತ ತಿಳ್ಕೊಳ್ಳೋಣ. ಸೊ ಮಂತ್ಲಿ ಇನ್ವೆಸ್ಟ್ಮೆಂಟ್ 1000 ರೂಪೀಸ್. ಸೊ ರೇಟ್ ಆಫ್ ಇಂಟ್ರೆಸ್ಟ್ ಈಗ 6.7% ಇದೆ. ಇದು ಪ್ರತಿ 3 ತಿಂಗಳಿಗೊಮ್ಮೆ ಬದಲಾಗುತ್ತೆ. ಟೈಮ್ ಪೀರಿಯಡ್ ಬಂದು 5 ವರ್ಷ ಅಂತ ಹೇಳಿ ಮಾಡೋಣ. ಎಸ್, ಈಗ ನೀವು ಗಮನಿಸಬಹುದು ಇಲ್ಲಿ ಪ್ರತಿ ತಿಂಗಳು 1,000 ರೂಪಾಯಿ ನೀವು ಹೂಡಿಕೆ ಮಾಡ್ತಾ ಹೋದರೆ ಪೋಸ್ಟ್ ಆಫೀಸ್ RDಯಲ್ಲಿ ಇನ್ವೆಸ್ಟೆಡ್ ಅಮೌಂಟ್ 60,000, ನಿಮಗೆ ಸಿಗುವಂಥ ರಿಟರ್ನ್ ಎಸ್ಟಿಮೇಟೆಡ್ ರಿಟರ್ನ್ಸ್ 11,369. ಸೊ ಟೋಟಲ್ ವ್ಯಾಲ್ಯೂ ಅಂದರೆ ಮೆಚುರಿಟಿ ಟೈಮಲ್ಲಿ ನಿಮಗೆ ಸಿಗೋದು 71,369 ರೂಪಾಯಿ. ಸೊ ಅದೇ ಥರ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಇಲ್ಲಿ 1,000 ರೂಪಾಯಿನ ತೆಗೆದು 2,000 ರೂಪಾಯಿ ಹಾಕ್ತೀನಿ. ಸೊ 2,000 ರೂಪಾಯಿ ಹಾಕಿದಾಗ ನೋಡಿ ಇನ್ವೆಸ್ಟೆಡ್ ಅಮೌಂಟ್ ಬಂದು 1,20,000 ರೂಪಾಯಿ, ಎಸ್ಟಿಮೇಟೆಡ್ ರಿಟರ್ನ್ಸ್ 22,732. ಅಂದರೆ ಬಡ್ಡಿ ನಿಮಗೆ 6.7% ತರ ಬಡ್ಡಿ ಸಿಕ್ಕಿದ್ರೆ 22,732 ರೂಪಾಯಿ ಬಡ್ಡಿ ಸಿಗುತ್ತೆ. ಸೊ ಟೋಟಲ್ ಆಗಿ ಮೆಚುರಿಟಿ ವ್ಯಾಲ್ಯೂ ಬಂದು 1,42,732 ರೂಪಾಯಿ ನಿಮ್ಮ ಕೈಗೆ ಸಿಗಬಹುದು. ಸೊ ಇದು ಈ ರೀತಿ ನೀವು ಎಷ್ಟು ಮಂತ್ಲಿ ಹೂಡಿಕೆ ಮಾಡೋದಕ್ಕೆ ಸಾಧ್ಯ ಅಂತ ಹೇಳುವಂಥದ್ದನ್ನ ಲೆಕ್ಕ ಹಾಕಿ ಇಲ್ಲಿ ನೀವು ಎಷ್ಟು ಸಿಗುತ್ತೆ ಅಂತ ಹೇಳುವಂಥದ್ದನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಇನ್ನು ಈ ಪೋಸ್ಟ್ ಆಫೀಸ್ RD ಸ್ಕೀಮ್ನ ನಿಯಮಗಳು ಏನು ಅನ್ನೋದನ್ನ ನಾನು ಹೇಳ್ತೀನಿ. ಆದರೆ ಅದಕ್ಕೂ ಮುಂಚೆ ನಿಮ್ಮ ಸೇಫ್ಟಿ ಬಗ್ಗೆ ಮಾತನಾಡಬೇಕು. ನಿಮ್ಮ ಸೇಫ್ಟಿ ತುಂಬಾನೇ ಮುಖ್ಯ. ನೋಡಿ, ಇಡೀ ನಿಮ್ಮ ಫ್ಯಾಮಿಲಿ ನಿಮ್ಮನ್ನು ಅಂದರೆ ನಿಮ್ಮ ದುಡಿಮೆಯನ್ನೇ ಅವಲಂಬಿಸಿರುತ್ತೆ. ಆಕಸ್ಮಿಕವಾಗಿ ಇಮ್ಯಾಜಿನ್ ಮಾಡಿ, ನಿಮಗೇನಾದರೂ ಆಯಿತು ಅಂತ ಹೇಳಿದ್ರೆ ನಿಮ್ಮ ಇಡೀ ಕುಟುಂಬ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕು ಬಿಡುತ್ತೆ. ಒಂದು ಕಡೆ ಭಾವನಾತ್ಮಕವಾಗಿ ನಿಮ್ಮನ್ನು ಕಳ್ಕೊಂಡಂಥ ದುಃಖ, ಮತ್ತೊಂದು ಕಡೆ ನೀವು ಮಾಡಿರುವಂಥ ಸಾಲ, ಮಕ್ಕಳ ಭವಿಷ್ಯ, ನಿಮ್ಮ ಕನಸುಗಳು, ಹೀಗೆ ನಾನಾ ರೀತಿಯ ಆರ್ಥಿಕ ಜವಾಬ್ದಾರಿಗಳು ನಿಮ್ಮ ಕುಟುಂಬದವರ ಮೇಲೆ ಬಂದ್ಬಿಡುತ್ತೆ. ಅವರು ಕಷ್ಟಪಡಬೇಕಾಗತ್ತೆ. ಅದಾಗಬಾರದು ಅಂತ ಹೇಳಿದ್ರೆ ನೀವು ಏನು ಮಾಡಬೇಕು ಗೊತ್ತಾ? ಒಂದೊಳ್ಳೆ ಟರ್ಮ್ ಇನ್ಶೂರೆನ್ಸನ್ನು ತೆಗೆದುಕೊಳ್ಬೇಕು. ಹಾಂ, ಟರ್ಮ್ ಇನ್ಶೂರೆನ್ಸ್ ತೆಗೆದುಕೊಳ್ಬೇಕು ಅಂತ ಹೇಳಿದ ಕೂಡಲೇ ಇಮ್ಮಿಡಿಯೇಟ್ ಆಗಿ ಹೋಗಿ ಟರ್ಮ್ ಇನ್ಶೂರೆನ್ಸನ್ನು ತೆಗೆದುಕೊಳ್ಳೋದಲ್ಲ. ಯಾಕೆ ಅಂತ ಹೇಳಿದ್ರೆ ನಿಮಗೂ ಕೂಡ ಗೊತ್ತಿರ್ಬೋದು, ಮಾರ್ಕೆಟ್ನಲ್ಲಿ ಹಲವಾರು ಟರ್ಮ್ ಇನ್ಶೂರೆನ್ಸ್ ಕಂಪನಿಗಳಿವೆ, ಹಾಗೆಯೇ ಪ್ಲಾನ್ಗಳು ಇವೆ. ಆದರೆ ನೀವು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಕಂಪೇರ್ ಮಾಡಿ ನಿಮಗೆ ಯಾವುದು ಸೂಕ್ತ ಅನ್ನೋದನ್ನು ನೋಡಿಕೊಂಡು ನೀವು ಟರ್ಮ್ ಇನ್ಶೂರೆನ್ಸನ್ನು ತೆಗೆದುಕೊಳ್ಬೇಕು. ನೋಡಿ, ಇಲ್ಲಿ ನಿಮಗೆ ನಿಮ್ಮ ವಯಸ್ಸು ಹಾಗೂ ಆರೋಗ್ಯಕ್ಕೆ ಅನುಗುಣವಾಗಿ 400-500 ರೂಪಾಯಿನಿಂದ ಪ್ರೀಮಿಯಂ ಶುರುವಾಗಿ ಕೋಟಿಗಳವರೆಗೆ ಕವರೇಜ್ ಸಿಗುವಂಥ ಪ್ಲಾನ್ಗಳಿವೆ. ಹಾಗೆಯೇ ಪ್ರೀಮಿಯಂ ಮೇಲೆ 15% ಡಿಸ್ಕೌಂಟ್ ಕೂಡ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ 51ಕ್ಕೂ ಹೆಚ್ಚು ಮೋಸ್ಟ್ ಟ್ರಸ್ಟೆಡ್ ಅಂದರೆ ವಿಶ್ವಾಸಾರ್ಹ ಇನ್ಶೂರೆನ್ಸ್ ಪಾರ್ಟ್ನರ್ಸ್ ಇಲ್ಲಿದ್ದಾರೆ. ನೀವು ನೋಡಿ ನಿಮಗೆ ಸೂಕ್ತವಾದ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ ಅನ್ನು ತೆಗೆದುಕೊಳ್ಳಬಹುದು. ಅಂದರೆ ಕಂಪೇರ್ ಮಾಡಿ ತೆಗೆದುಕೊಳ್ಳೋದಕ್ಕೆ ಇಲ್ಲಿ ಅವಕಾಶ ಇದೆ. ಹಾಗೆಯೇ ಹೆಲ್ತ್ ಇನ್ಶೂರೆನ್ಸ್ ಅನ್ನು ಯಾವ ಕಾರಣಕ್ಕೂ ಕೂಡ ಮರಿಬೇಡಿ. ಇದು ತುಂಬಾನೇ ಮುಖ್ಯ. ಯಾಕಂದ್ರೆ ಉದಾಹರಣೆಗೆ ನೀವು ಈ ಪೋಸ್ಟ್ ಆಫೀಸ್ RDಯಲ್ಲಿ ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ಹಾಕ್ತಾ ಹೋಗ್ತಾ ಇರ್ತೀರಿ, ಉಳಿತಾಯ ಮಾಡಿರ್ತೀರಿ. ಆದರೆ ಆ ಎಲ್ಲ ಹಣ ನೀವೇನಾದರೂ ಒಂದ್ಸಲ ಹಾಸ್ಪಿಟಲ್ಗೆ ಸೇರಿದ್ರೆ ಕರಗಿ ಹೋಗುವಂಥ ಚಾನ್ಸಸ್ ಇರುತ್ತೆ, ಖರ್ಚಾಗಿ ಹೋಗುವಂಥ ಚಾನ್ಸಸ್ ಇರುತ್ತೆ. ಅದಾಗಬಾರ್ದು ಅಂತ ಹೇಳಿದ್ರೆ ಒಂದು ಉತ್ತಮ ಹೆಲ್ತ್ ಇನ್ಶೂರೆನ್ಸನ್ನು ಮಾಡಿಸಿ, ಕಂಪೇರ್ ಮಾಡಿ ಹೆಲ್ತ್ ಇನ್ಶೂರೆನ್ಸನ್ನು ತೆಗೆದುಕೊಳ್ಳಿ. ಇಲ್ಲಿ ನಿಮಗೆ ನಿಮ್ಮ ವಯಸ್ಸು ಆರೋಗ್ಯಕ್ಕೆ ಅನುಗುಣವಾಗಿ ತಿಂಗಳಿಗೆ 400-500 ರೂಪಾಯಿನಿಂದ ಪ್ರೀಮಿಯಂ ಶುರುವಾಗುತ್ತೆ. ಅಷ್ಟೇ ಅಲ್ಲ, ಕೋಟಿಗಳವರೆಗೆ ಕವರೇಜ್ ಸಿಗುವಂಥ ಪ್ಲಾನ್ಗಳಿವೆ. ಹಾಗೆಯೇ ಪ್ರೀಮಿಯಂ ಮೇಲೆ 25% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಅಷ್ಟೇ ಅಲ್ಲ, 30 ನಿಮಿಷಗಳ ಕ್ಲೈಮ್ ಸಪೋರ್ಟು, ಡೆಡಿಕೇಟೆಡ್ ರಿಲೇಶನ್ಶಿಪ್ ಮ್ಯಾನೇಜರ್ ಫೆಸಿಲಿಟಿ ಕೂಡ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಇಲ್ಲಿ 51ಕ್ಕೂ ಹೆಚ್ಚು ಮೋಸ್ಟ್ ಟ್ರಸ್ಟೆಡ್ ಅಂದರೆ ವಿಶ್ವಾಸಾರ್ಹ ಪಾರ್ಟ್ನರ್ಸ್ ಇರೋದ್ರಿಂದ ನೀವು ಕಂಪೇರ್ ಮಾಡಬಹುದು, ನಿಮಗೆ ಬೇಕಾದಂಥ ಇನ್ಶೂರೆನ್ಸ್ ಅನ್ನು ಆಯ್ಕೆ ಮಾಡ್ಕೊಳ್ಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂಥ ಲಿಂಕ್ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಎಲ್ಲಾ ಪ್ಲಾನ್ಗಳನ್ನು ಕಂಪೇರ್ ಮಾಡಿ ನಿಮಗೆ ಸೂಕ್ತವಾದ ಟರ್ಮ್ ಇನ್ಶೂರೆನ್ಸ್ ಹಾಗೆಯೇ ಹೆಲ್ತ್ ಇನ್ಶೂರೆನ್ಸ್ ಅನ್ನ ತೆಗೆದುಕೊಳ್ಳಬಹುದು. ನೆನಪಿಡಿ, ಹೆಲ್ತ್ ಇನ್ಶೂರೆನ್ಸ್ ಮತ್ತೆ ಟರ್ಮ್ ಇನ್ಶೂರೆನ್ಸ್ ಪ್ರತಿಯೊಬ್ಬರಿಗೂ ಕೂಡ ತುಂಬಾನೇ ಮುಖ್ಯ. ಎಸ್, ಇನ್ನು ಈಗಾಗಲೇ ನಾವು ಪೋಸ್ಟ್ ಆಫೀಸ್ RDಯಲ್ಲಿ ಎಷ್ಟು ಹಣ ಹಾಕಿದ್ರೆ ಎಷ್ಟು ಗಳಿಕೆ ಸಾಧ್ಯ ಅನ್ನೋದನ್ನ ಪ್ರಾಕ್ಟಿಕಲ್ ಆಗಿ ನೋಡಿದ್ವಿ. ಈಗ ಈ ಸ್ಕೀಮ್ನ ಪ್ರಮುಖ ನಿಯಮಗಳೇನು ಅನ್ನೋದನ್ನ ನೋಡ್ತಾ ಹೋಗೋಣ. ಪೋಸ್ಟ್ ಆಫೀಸ್ RDಯ ಪ್ರಮುಖ ನಿಯಮಗಳು ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು. ಸೊ ಮೊದಲನೇದಾಗಿ ಲಾಕ್ ಇನ್ ಪೀರಿಯಡ್ ನೋಡಿ, ಇದರಲ್ಲಿ 5 ವರ್ಷಗಳ ಲಾಕ್ ಇನ್ ಅವಧಿ ಇರುತ್ತೆ. ಅಂದ್ರೆ ನಿಮ್ಮ ಹಣ 5 ವರ್ಷಗಳ ನಂತರವೇ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ಎರಡನೇದು ಬಡ್ಡಿ ದರ.
ಇಂಟ್ರೆಸ್ಟು ಸದ್ಯಕ್ಕೆ 6.7% ವಾರ್ಷಿಕ ಬಡ್ಡಿ ಇದರಲ್ಲಿ ಸಿಗ್ತಾ ಇದೆ. ಇದು ಕೇವಲ 6.7% ಅಂತ ಹೇಳಿ ಅನ್ಕೊಳ್ಬೇಡಿ. ಇದರ ವಿಶೇಷತೆ ಏನು ಅಂತ ಹೇಳಿದ್ರೆ ಇದು ತ್ರೈಮಾಸಿಕ ಚಕ್ರ ಬಡ್ಡಿ, ಕ್ವಾರ್ಟರ್ಲಿ ಕಾಂಪೌಂಡೆಡ್ ಇಂಟ್ರೆಸ್ಟ್. ಇದು ತುಂಬಾನೇ ಮುಖ್ಯ. ಇನ್ನು ಮೂರನೇದು ಚಕ್ರ ಬಡ್ಡಿಯ ಲಾಭ. ವಾರ್ಷಿಕ ಬಡ್ಡಿ ಅಂತ ಹೇಳಿದ್ರೆ ವರ್ಷಕ್ಕೊಮ್ಮೆ ಬಡ್ಡಿ ಸೇರ್ಪಡೆಯಾಗುತ್ತೆ. ಆದರೆ ತ್ರೈಮಾಸಿಕ ಚಕ್ರ ಬಡ್ಡಿ ಅಂತ ಹೇಳಿದ್ರೆ ಪ್ರತಿ 3 ತಿಂಗಳಿಗೊಮ್ಮೆ ನಿಮ್ಮ ಅಸಲು ಮತ್ತು ಬಡ್ಡಿಯನ್ನ ಸೇರಿಸಿ ಅದರ ಮೇಲೆ ಮತ್ತೆ ಬಡ್ಡಿಯನ್ನ ಲೆಕ್ಕ ಹಾಕಲಾಗುತ್ತೆ. ಅಂದ್ರೆ ವರ್ಷಕ್ಕೆ 4 ಬಾರಿ ನಿಮ್ಮ ಹಣದ ಮೇಲೆ ಬಡ್ಡಿ ಜಮೆಯಾಗುತ್ತೆ. ನೋಡಿ, ಪೋಸ್ಟ್ ಆಫೀಸ್ RD ಅಕೌಂಟ್ ಉಳಿತಾಯದ ಶಿಸ್ತನ್ನು ಬೆಳೆಸೋದಕ್ಕೆ ಸಹಕಾರಿ. ವಿಶೇಷವಾಗಿ ದಿನಗೂಲಿ ಮಾಡುವವರು, ಸಣ್ಣ ವ್ಯಾಪಾರಿಗಳು ಅಥವಾ ಕಡಿಮೆ ಆದಾಯವಿದ್ದು ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ಇಷ್ಟಪಡದವರಿಗೆ ಇದು ಅತ್ಯುತ್ತಮ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ನಿಮ್ಮ ಅಸಲು ಹಣ ಸುರಕ್ಷಿತವಾಗಿರುತ್ತೆ. ಹಾಗಿದ್ರೆ ಈಗ ನೀವು ಕೇಳ್ಬೋದು, ಯಾರು ಇಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡಬಹುದು, ಯಾರು ಹೂಡಿಕೆ ಮಾಡಬಹುದು ಅಂತ. ನೋಡಿ, 1 by 1 ಹೇಳ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ಯಾವುದೇ ಭಾರತೀಯ ನಾಗರಿಕರು ಸಿಂಗಲ್ ಅಥವಾ ಜಾಯಿಂಟ್ ಅಕೌಂಟ್ ಅನ್ನ ಇಲ್ಲಿ ತೆರೆಯೋದಕ್ಕೆ ಅವಕಾಶ ಇದೆ. ಕನಿಷ್ಠ 100 ರೂಪಾಯಿಂದ ಹೂಡಿಕೆಯನ್ನು ಆರಂಭಿಸಬಹುದು. ಗರಿಷ್ಠ ಅಂತ ಹೇಳಿದ್ರೆ ಎಷ್ಟು ಬೇಕಾದ್ರೂ ಹೂಡಿಕೆ ಮಾಡಬಹುದು. ತಿಂಗಳು ನೀವು ಇದಕ್ಕೆ ಮಿತಿ ಇಲ್ಲ. ಇನ್ನು ನೆಕ್ಸ್ಟ್ 5 ವರ್ಷಗಳ ನಂತರ ಬೇಕಿದ್ರೆ ಮತ್ತೆ 5 ವರ್ಷಕ್ಕೆ ನೀವು ಅಕೌಂಟ್ ಅನ್ನ ಎಕ್ಸ್ಟೆನ್ಷನ್ ಮಾಡಬಹುದು. ಅಂದ್ರೆ ಈ ಖಾತೆಯನ್ನ ವಿಸ್ತರಿಸಬಹುದು. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತ ಹೇಳಿದ್ರೆ ನೀವು 5 ವರ್ಷಗಳವರೆಗೆ ತಿಂಗಳಿಗೆ 1,000 ರೂಪಾಯಿ ಹಾಕ್ತಾ ಹೋಗಿರ್ತೀರಿ, ಮೆಚುರಿಟಿ ಆಗುತ್ತೆ. ಅದಾದ್ಮೇಲೆ ನಿಮಗೆ ಮತ್ತೆ ಅದನ್ನ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿದಾಗ ಮತ್ತೆ 5 ವರ್ಷಕ್ಕೆ ಕಂಟಿನ್ಯೂ ಮಾಡಬಹುದು. ಸೊ ಇನ್ನು ನೆಕ್ಸ್ಟ್ ದಂಡ ಮತ್ತು ನಿಯಮಗಳ ಬಗ್ಗೆ ಮಾತನಾಡೋದಿದ್ರೆ ನೋಡಿ, ಮೊದಲನೇದು ಕಂತು ಮಿಸ್ ಮಾಡಿದ್ರೆ ಪ್ರತಿ 100 ರೂಪಾಯಿಗೆ 1 ರೂಪಾಯಿ ದಂಡ ಕಟ್ಟಬೇಕಾಗುತ್ತೆ. ಸತತ 4 ತಿಂಗಳು ಕಂತು ಕಟ್ಟದೇ ಇದ್ರೆ ಅಕೌಂಟು ಬಂದ್ ಆಗುತ್ತೆ, ನೆನಪಿಟ್ಕೊಳ್ಳಿ. ಎರಡನೇದು ಅವಧಿಗೂ ಮುನ್ನ ಹಣ ಹಿಂಪಡೆಯೋದು, ಪ್ರೀ ಮೆಚೂರ್ ವಿತ್ಡ್ರಾವಲ್. 1 ವರ್ಷದ ನಂತರವಷ್ಟೇ ನಿಮಗೆ ಅಕೌಂಟ್ ಅನ್ನು ಕ್ಲೋಸ್ ಮಾಡೋದಕ್ಕೆ ಅವಕಾಶ ಇದೆ. ಆದರೆ ಹಾಗೆ ಮಾಡಿದ್ರೆ ನಿಮಗೆ ಸಿಗೋದು ಕೇವಲ 4% ಬಡ್ಡಿ ಮಾತ್ರ. ಇದನ್ನು ಕೂಡ ನೆನಪಲ್ಲಿಟ್ಕೊಳ್ಳಿ. ಇನ್ನು ಮೂರನೇದು ತೆರಿಗೆ, ಟ್ಯಾಕ್ಸ್. RD ಮೂಲಕ ಬರುವ ಬಡ್ಡಿಯು ನಿಮ್ಮ ಆದಾಯಕ್ಕೆ ಸೇರ್ಪಡೆಯಾಗುತ್ತದೆ ಮತ್ತು ನಿಮ್ಮ ಟ್ಯಾಕ್ಸ್ ಸ್ಲ್ಯಾಬ್ ಪ್ರಕಾರ ನೀವು ಟ್ಯಾಕ್ಸ್ ಅನ್ನ ಪಾವತಿ ಮಾಡಬೇಕಾಗುತ್ತೆ. ಕೊನೆಯದಾಗಿ ಪೋಸ್ಟ್ ಆಫೀಸ್ RDಯ ಪ್ಲಸ್ ಪಾಯಿಂಟ್ ನೋಡೋದಿದ್ರೆ ಇದು ಅತ್ಯಂತ ಸುರಕ್ಷಿತ, ಕೇಂದ್ರ ಸರ್ಕಾರದ ಗ್ಯಾರಂಟಿ ಇದೆ ಮತ್ತು ಶಿಸ್ತಿನ ಉಳಿತಾಯಕ್ಕೆ ದಾರಿ ಮಾಡಿಕೊಡುತ್ತೆ. ಹಾಗೇನೆ ಮೈನಸ್ ಪಾಯಿಂಟ್ಸ್ ಇಲ್ವಾ ಅಂತ ಕೇಳಿದ್ರೆ ಇದೆ. ಅದೇನು ಅಂತ ಹೇಳಿದ್ರೆ ಇದು ಹಣದುಬ್ಬರವನ್ನ, ಇನ್ಫ್ಲೇಷನ್ ಅನ್ನ ಮೀರಿಸುವಷ್ಟು ಹೆಚ್ಚಿನ ರಿಟರ್ನ್ಸ್ ಅನ್ನ ನೀಡೋದಿಲ್ಲ ಮತ್ತು ಬಡ್ಡಿಯ ಮೇಲೆ ತೆರಿಗೆ ವಿನಾಯಿತಿ ಇಲ್ಲಿ ಇರೋದಿಲ್ಲ. ನಿಮಗೆ ಸುರಕ್ಷಿತ ಮತ್ತು ಗ್ಯಾರಂಟಿ ರಿಟರ್ನ್ಸ್ ಬೇಕಿದ್ದಲ್ಲಿ ಪೋಸ್ಟ್ ಆಫೀಸ್ RD ಬಗ್ಗೆ ಖಂಡಿತವಾಗ್ಲೂ ಯೋಚನೆ ಮಾಡಬಹುದು. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಬಾಸ್ವಾಲಾ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಬ್ರಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.